ನಮಸ್ಕಾರ ವೀಕ್ಷಕರೇ, ಇದು ನನ್ನ ಮೊದಲ ಪ್ರಯತ್ನದ ವಿಡಿಯೋ ಆಗಿದ್ದು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಗೊತ್ತಾ ಕಾಡುಗಳನ್ನು ಯಾರು ಸ್ವಚ್ಛವಾಗಿ ಇಡ್ತಾರೆ ಅಂತ? ಕಾಡುಗಳಲ್ಲಿ ಹಳೆಯದನ್ನು ತೆಗೆದು ಹೊಸದನ್ನು ಯಾರು ಮರುಸೃಷ್ಟಿಸ್ತಾರೆ ಅಂತ? ಗುಂಪಿನ ನಾಯಕತ್ವವನ್ನು ಹೆಣ್ಣು ವಹಿಸಿ ಮುನ್ನಡೆಸಬಹುದು ಅಂತ ತೋರಿಸುವ ಜೀವಿಗಳನ್ನು ನಿಮಗೆ ಗೊತ್ತಾ? ಹಲ್ಲುಗಳನ್ನು ಹೋರಾಡಲು ಮಾತ್ರ ಅಲ್ಲ, ಬೀಜಗಳನ್ನು ಬಿತ್ತಲು ಬಳಸ್ತಾರೆ ಅಂತ. ಕೆಲವು ಸಮಯ ಅದೇ ಹಲ್ಲುಗಳಿಂದ ಹುಲಿಯನ್ನು ಹೆದರಿಸಿ ಕೊಲ್ಲೋದಕ್ಕೂ ಹಿಂಜರಿಯುವುದಿಲ್ಲ ಈ ಜೀವಿಗಳು ಅಂತ. ಈ ಜೀವಿಗಳು ಹಾವಿನ ವಿಷವನ್ನು ತಡೆಯಬಲ್ಲ 4 ಸಸ್ತನಿಗಳಲ್ಲಿ ಒಂದು ಅಂತ ನಿಮಗೆ ಗೊತ್ತಾ? ಬಹಳ ನಾಚಿಕೆ ಪ್ರಾಣಿಯಾಗಿರುವ ಇವು ಹಗಲಿನಲ್ಲಿ 12 ಗಂಟೆಗಳ ಕಾಲ ನಿದ್ರಿಸಿ ರಾತ್ರಿ ಮಾತ್ರ ಹೆಚ್ಚು ಚಟುವಟಿಕೆಯಿಂದ ಸಂಚರಿಸುವ ಜೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನೋಡೋಕೆ ಸಸ್ಯಾಹಾರಿಯಂತೆ ಕಂಡರೂ ಮಾಂಸವನ್ನು ಸೇವಿಸುವ ಜೀವಿಯ ಬಗ್ಗೆ ನೀವು ತಿಳಿದಿದ್ದೀರಾ? ಅಪಾಯ ಅಂತ ಬಂದರೆ ಅದರ ವಿರುದ್ಧ ದಿಕ್ಕಿಗೆ ಓಡಿ ತಪ್ಪಿಸಿಕೊಳ್ಳುವ ಚತುರತೆಯನ್ನು ಈ ಜೀವಿಗಳು ಹೊಂದಿದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾ? ಹೆಣ್ಣು ಮರಿಗಳಿಗೆ ಜನ್ಮ ನೀಡುವಾಗ ಗೂಡು ಕಟ್ಟಿ ಜನ್ಮ ನೀಡುತ್ತದೆ ಅಂತ ನಿಮಗೆ ಗೊತ್ತಾ? ನಮಸ್ಕಾರ ವೀಕ್ಷಕರೇ, ಇದು ನನ್ನ ಮೊದಲ ಪ್ರಯತ್ನದ ವಿಡಿಯೋ ಆಗಿದ್ದು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವೀಕ್ಷಕರೇ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂಥ ವಿಷಯ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಹಾಗೂ ಪರಿಸರ ವ್ಯವಸ್ಥೆಯ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕಾಡಿನೊಂದಿಗಿನ ಸಂಬಂಧವನ್ನು ತಿಳಿಸುವ, ನೆಲವನ್ನು ಅಗೆಯುವಾಗ ಬೀಜಗಳನ್ನು ಬಿತ್ತಿ ಹಳೆಯದನ್ನು ಮುಗಿಸಿ ಹೊಸ ಜೀವಕ್ಕೆ ಹಾದಿ ಮಾಡಿಕೊಡುವ ಪರಿಸರ ಸ್ನೇಹಿ, ಅರಣ್ಯದ ಅಲೆಮಾರಿ, ಕಾಡಿನ ಕಾವಲುಗಾರ ಎಂದು ಕರೆಸಿಕೊಳ್ಳುವ ಜೀವಿಯ ಬಗ್ಗೆ. ಅದು ಯಾವ ಜೀವಿ ಅಂತ ಯೋಚಿಸ್ತಾ ಇದ್ದೀರಾ? ಅದು ಬೇರೆ ಯಾವುದೇ ಜೀವಿಯಲ್ಲ, ಅದು ಕಾಡು ಹಂದಿ. ಈ ಕಾಡು ಹಂದಿಯನ್ನ ಇಂಗ್ಲಿಷ್ನಲ್ಲಿ ಫಾರೆಸ್ಟ್ ಪಿಗ್ ಅಥವಾ ವೈಲ್ಡ್ ಬೋರ್ ಎಂದು ಕರೀತಾರೆ. ಭಾರತದ ಕಾಡುಗಳಲ್ಲಿ ಸಿಗುವ ಈ ಹಂದಿಗಳನ್ನ ಸೂಸ್ ಸ್ಕ್ರೋಫೋ ಕ್ರಿಸ್ಟಾಟಸ್ ಎಂಬ ವೈಜ್ಞಾನಿಕ ಹೆಸರಿನಿಂದ ಕರೆಯಲಾಗ್ತದೆ. ಈ ಜೀವಿಗಳನ್ನ ಸಾಕು ಹಂದಿಯ ಪೂರ್ವಜ ಪ್ರಾಣಿಗಳು ಎಂದು ಗುರುತಿಸಲಾಗ್ತದೆ. ವೀಕ್ಷಕರೇ, ಇವು 600ಕ್ಕೂ ಹೆಚ್ಚು ಉಪತಳಿಗಳನ್ನು ಹೊಂದಿರುವಂತಹ ಜೀವಿಗಳಾಗಿದ್ದು ನೈಋತ್ಯ, ಮಧ್ಯ ಏಷ್ಯಾ, ಜಪಾನ್, ಇಂಡೋನೇಷಿಯಾ, ಉತ್ತರ ಮತ್ತು ಮಧ್ಯ ಯುರೋಪ್ ಹಾಗೂ ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ, ಉತ್ತರ ಆಫ್ರಿಕಾದ ಭೂಭಾಗಗಳಲ್ಲಿ ಕಾಣಸಿಗುವ ಸಸ್ತನಿಗಳಾಗಿವೆ. ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳುವ ಮಲೆನಾಡು ಪ್ರದೇಶಗಳಾದ ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಭಾಗಗಳಲ್ಲಿ ಹೆಚ್ಚಾಗಿ ಈ ಜೀವಿಗಳನ್ನು ನಾವು ನೋಡಬಹುದು. ಈ ಜೀವಿಗಳು ಸಮಕಾಲ್ಬೆರಳುಗಳಿರುವ ಗೊರಸುಳ್ಳ ಪ್ರಾಣಿಗಳ ಸುಯಿಡಿ ಕುಟುಂಬದೊಳಗಿನ ಸೂಸ್ ಜಾತಿಯಲ್ಲಿನ ಪ್ರಾಣಿಗಳಾಗಿದೆ. ಹೆಚ್ಚಾಗಿ ದಟ್ಟ ಕಾಡುಗಳಲ್ಲಿ, ತೇವಭರಿತ ಪ್ರದೇಶಗಳಲ್ಲಿ ಹಾಗೂ ದಟ್ಟವಾದ ಪೊದೆಗಳಲ್ಲಿ